Vishwam Unde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ, ನಿಮ್ಮ ಲೈಫ್ನಲ್ಲಿ, ನಿಮ್ಮ ಲವ್ ರಿಲೇಷನ್ಶಿಪ್ನಲ್ಲಿ ನಿಮ್ಮ ಪರ್ಸನ್, ನೀವು ಪ್ರೀತಿಸಿರುವ ಪರ್ಸನ್ ಅಲ್ವಾ, ನಿಮ್ಮ ನಿಜವಾದ ಸೋಲ್ಮೇಟ್, ಅವರ ಪ್ರಸ್ತುತ ಭಾವನೆಗಳನ್ನ ನಾವಿವತ್ತು ನೋಡ್ಬೋದಾಗಿರುತ್ತೆ. ಹುಣ್ಣಿಮೆಗೆ ಯಾವ ರೀತಿ ಅವರ ಜೀವನದಲ್ಲಿ ನಿಮ್ಮ ಬಗ್ಗೆ ಅವರ ಅಭಿಪ್ರಾಯಗಳು ಹೇಗೆ ಬದಲಾಗುತ್ತೆ, ಓಕೆನಾ. ಜೂನ್ ಮಂತಲ್ಲಾದರೂ ನಿಮ್ಮ ಕಾರ್ಮಿಕ್ ಲೈಫ್ ಕಂಪ್ಲೀಟ್ ಆಗಿ ನೀವಿಬ್ಬರು ರಿಯೂನಿಯನ್ ಆಗೋದು, ಒಂದಾಗೋದು ಸಾಧ್ಯವಾಗುತ್ತಾ? ಜೂನ್ ಮಂತ್ ಯಾವ ಎಲ್ಲ ಬ್ಲೆಸ್ಸಿಂಗ್ಸ್ ನಿಮಗೆ ತಂದಿದೆ? ನಿಮ್ಮ ಪಾರ್ಟ್ನರ್ನ ಭಾವನೆಗಳು ಹೇಗಿರುತ್ತೆ ಫ್ಯೂಚರ್ ಅಲ್ವಾ, ಅದನ್ನು ನಾವಿವತ್ತು ನೋಡ್ಬೋದಾಗಿರುತ್ತೆ. ಅವರು ನಿಮ್ಮ ಬಗ್ಗೆ ಯಾವ ಯಾವ ಡಿಸಿಷನ್ಸ್ ತಗೊಳ್ತಾರೆ ಅಲ್ವಾ, ಪ್ರತಿಯೊಂದನ್ನು ನಾವಿವತ್ತು ಟ್ಯಾರೋ ಗೈಡೆನ್ಸಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ 2 ಕಾರ್ಡ್ಸ್ ಇದ್ದಾವೆ. ನೀವು 1 ಕಾರ್ಡ್ನ ಸೆಲೆಕ್ಟ್ ಮಾಡ್ಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನೀವು ಟ್ಯಾರೋ ಕಲಿಬೇಕು, ಆಕಾಶಕ್ಕೆ ಕಲಿಬೇಕು ಅಂದ್ರೂ ನನಗೆ ಮೆಸೇಜ್ ಮಾಡ್ಬೋದಾಗಿರುತ್ತೆ. ಟ್ಯಾರೋ ಕಾರ್ಡ್ನ ಟ್ಯಾರೋ ರೀಡರ್ಸ್ 2 ವಿಧವಾಗಿ ನೋಡ್ಬೋದು. ಒಂದು ಕಾರ್ಡ್ನ ನೋಡಿ ಅದರ ಮೀನಿಂಗ್ನ ಹೇಳುವಂಥದ್ದು, ಎರಡನೇದು ಇಂಟ್ಯೂಷನ್ ಪವರ್ನ ಯೂಸ್ ಮಾಡಿ ನಿಮಗೆ ರೀಡಿಂಗ್ ಕೊಡುವಂಥದ್ದು. ಅಂದರೆ ನೀವು ಮೊದಲೇ ಪ್ರಶ್ನೆನ ಕೇಳಿ ಇಟ್ಟರೆ, ನಾವು ಕಾರ್ಡ್ನ ನೋಡಿ ಯಾವ ಕಾರ್ಡ್ ಬಂದಿದೆಯೋ ಅದಕ್ಕೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ವಿಷನ್ಸಿಂದ ಏನೆಲ್ಲ ಡೇಟಾ ಕಲೆಕ್ಟ್ ಆಗುತ್ತೆ ಅದನ್ನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡುವಂಥದ್ದು. ತುಂಬ ಅಕ್ಯುರೇಟ್ ಆನ್ಸರ್, ಪರ್ಫೆಕ್ಟ್ ಆನ್ಸರ್ ನಿಮಗೆ ಸಿಗುತ್ತೆ ಅದರಲ್ಲಿ. ಓಕೆ, ವಿಷನ್ ಟ್ಯಾರೋ ರೀಡಿಂಗ್ ಅಂತ ಹೇಳ್ತೀವಿ. ಆ ಸರ್ವಿಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಸೊ ಯಾರು ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ? ವಾವ್, 6 ಆಫ್ ಪೆಂಟಿಕಲ್ಸ್. 6 ಆಫ್ ಪೆಂಟಿಕಲ್ಸ್, ಜೂನ್ ಮಂತ್ ಆಫ್ ಕೋರ್ಸ್ ನಿಮಗೆ ಬರಬೇಕಾದಂತಹ ಮನಿ ವಾಪಸ್ ಬರುತ್ತೆ. ನೀವೊಂದು ಲ್ಯಾಂಡ್ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಕೆಲವೊಂದು ಬ್ಲಾಕೇಜಸ್ ಇತ್ತು ನಿಮಗೆ ಮನಿ ಬರೋದಕ್ಕೆ ಅಲ್ವಾ, ಸರಿಯಾಗಿ ಬಿಸ್ನೆಸ್ ಆಗ್ತಿರ್ಲಿಲ್ಲ ಅಲ್ವಾ, ಪ್ರತಿಯೊಂದು ಬದಲಾಗುತ್ತೆ. ನಿಮ್ಮ ಪಾರ್ಟ್ನರ್ ಕಡೆಯಿಂದನೇ ನಿಮಗೆ ಮನಿ ಸಿಗ್ಬೋದು, ಹೆಲ್ಪ್ ಆಗ್ಬೋದು. ಓಕೆನಾ, ನೀವು ಕೊಟ್ಟಿರೋಂತಹ ಮನಿ ವಾಪಸ್ ಬರ್ಬೋದು, ಅಥವಾ ನಿಮಗೆ ಕೆಲವೊಂದು ವಿಚಾರಕ್ಕೆ ಹೆಲ್ಪ್ ಬೇಕಾಗಿದೆ ಅಲ್ವಾ ನಿಮಗೆ, ಅದಕ್ಕಾಗಿ ಅವರು ನಿಮಗೆ ಮನಿ ಕೊಡ್ಬೋದು, ಹೆಲ್ಪಿಂಗ್ ಹ್ಯಾಂಡ್. ಓಕೆ, ಅದು ನಾವಿವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀವಿ. ಸೊ ನೋಡೋಣ 6 ಆಫ್ ಪೆಂಟಿಕಲ್ಸ್ ಏನೆಲ್ಲ ಮೆಸೇಜ್ ತಂದಿದೆ ನಿಮಗೆ, ನಿಮ್ಮ ಪಾರ್ಟ್ನರ್ನ ಭಾವನೆಗಳಾದರೂ ಏನು? ಸೊ ಇಲ್ಲಿ ನಿಮಗೆ ದ ಹ್ಯಾಂಗಡ್ ಮ್ಯಾನ್ ರಿವರ್ಸ್ ಬಂದಿದೆ, ದ ಮೆಜಿಷಿಯನ್ ಬಂದಿದೆ, ದ ಹ್ಯಾಂಗಡ್ ಮ್ಯಾನ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಸೊ ಈ ವ್ಯಕ್ತಿ ರಿವರ್ಸ್ ಆಗಿರ್ತಾನೆ, ಬಟ್ ನಿಮಗೆ ಈ ಕಾರ್ಡ್ ರಿವರ್ಸ್ ಬಂದಿದೆ. ಈ ಕಾರ್ಡ್ ಹೇಳೋ ಪ್ರಕಾರ ನಿಮ್ಮ ಪರ್ಸನ್ ಭಾವನೆಗಳು ಹೇಗಿದೆ ಅಂದರೆ, ನೀವು ಇಷ್ಟು ದಿನ ಅಂದ್ಕೊಳ್ತಿದ್ರಿ ನಾನು ಮಾತ್ರ ಎಫರ್ಟ್ ಆಗ್ತಿದ್ದೀನಿ, ನಾವು ಒಂದಾಗಬೇಕು ಅಂತ, ರಿಯೂನಿಯನ್ ಆಗಬೇಕು ಅಂತ, ನಮ್ಮ ಮದುವೆ ಆಗಬೇಕು ಅಂತ ಅಲ್ವಾ, ಬ್ರೇಕಪ್ ಬೇಡ, ಬ್ರೇಕಪ್ನ ಎಂಡ್ ಮಾಡಿ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬೇಡ, ಕಂಪ್ಲೇಂಟ್ಸ್ ಬೇಡ, ಓಕೆನಾ, ಹ್ಯಾಪಿಯಾಗಿರೋಣ ಅಂತ ನೀವೊಬ್ಬರೇ ಯೋಚನೆ ಮಾಡ್ತಿದ್ದೀರಾ ಅನ್ನೋ ಭಾವನೆ ನಿಮ್ದಾಗಿತ್ತು. ಬಟ್ ಈ ಕಾರ್ಡ್ ಹೇಳ್ತಿದೆ ನಿಮ್ಮ ಪಾರ್ಟ್ನರ್ ಕೂಡ, ಓಕೆನಾ, ನಿಮ್ಮ ಕಡೆ ಬರೋದಕ್ಕೆ ಎಫರ್ಟ್ ಆಗ್ತಾರೆ, ನೀವು ಹ್ಯಾಪಿಯಾಗಿರೋದಕ್ಕೆ ಅಲ್ವಾ, ನೀವು ಬ್ಯೂಟಿಫುಲ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ಅವರಿಲ್ಲಿ ಕೆಲವೊಂದು ಆಕ್ಷನ್ನ ತಗೊಳ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಅದ್ರ ಮೇಲೆ ವರ್ಕ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆನಾ, ನಿಮಗೆ ಯಾವುದೇ ಭಯ ಬೇಡ, ನೀವು ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರೋದ್ರ ಬಗ್ಗೆ ಯೋಚನೆ ಮಾಡುವಂತಹ ಕಾರ್ಡು, ಆ ಒಂದು ಭಾವನೆಗಳಿರುವ ಕಾರ್ಡು ನಿಮಗಾಗಿ ಇಲ್ಲಿ ಬಂದಿದೆ. ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಬಂದಿದೆ. ಸೊ ನಿಮ್ಮ ಪಾರ್ಟ್ನರ್ ಭಾವನೆಗಳಿದಾಗಿರೋದ್ರಿಂದ ದ ಮೆಜಿಷಿಯನ್ ಇಲ್ಲಿ ಏನು ಹೇಳುತ್ತೆ ಅಂದರೆ,
ಮ್ಯಾಜಿಕ್ ಮಾಡ್ತಿದ್ದಾರೆ ಅವರು. ಓಕೆನಾ. ಸೊ ಇಷ್ಟು ದಿನ ನೀವು ಮ್ಯಾಜಿಕ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಪ್ಲಾನ್ ಮಾಡಿ, ಹೀಲ್ ಮಾಡಿ ಅಲ್ವಾ, ತುಂಬಾ ದೇವರಲ್ಲಿ ಹರಕೆ ಹೊತ್ತು ಅಲ್ವಾ, ಅವ್ರ ಬಗ್ಗೆನೇ ಯೋಚನೆ ಮಾಡಿ ನೀವು ಸೈಲೆಂಟ್ ಆಗಿದ್ದೀರಾ ಈಗ. ಅದಕ್ಕೆ ಈಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾಜಿಕ್ ಮಾಡೋದಿಕ್ಕೆ, ಪ್ಲಾನ್ ಮಾಡೋದಿಕ್ಕೆ ಅಲ್ವಾ. ಏನ್ ಮಾಡಿದ್ರೆ ನಾವಿಬ್ರು ಒಂದಾಗೋದಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈ ಕನ್ಫ್ಯೂಷನ್ಸ್, ಈ ಗಲಾಟೆ, ಬ್ರೇಕಪ್ಸ್ ಎಲ್ಲ ದೂರ ಆಗಿ ನಾವಿಬ್ರು ಒಂದಾಗಬೇಕು, ಹ್ಯಾಪಿ ಲೈಫ್ ಬೇಕು ಅಂತ ಇಲ್ಲಿ ಮ್ಯಾಜಿಕ್ ಮಾಡೋದನ್ನ, ಪ್ಲಾನ್ ಮಾಡೋದನ್ನ, ಒಳ್ಳೆ ಬ್ಯೂಟಿಫುಲ್ ಐಡಿಯಾಗಳು ಬಂದಿರೋದನ್ನ, ಓಕೆನಾ. ಅಂದ್ರೆ ಪ್ಲಾನ್ ಮಾಡ್ತಿದ್ದಾರೆ, ಅದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ, ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅವರು ಕೂಡ. ಓಕೆನಾ. ನಿಮ್ದೇ ದಾರಿದಲ್ಲಿ ಬರುವಂತಹ ಕಾರ್ಡ್ ನಿಮ್ಗಾಗಿ ಇಲ್ಲಿ ಬಂದಿದೆ. ಓಕೆನಾ. ಆ ಒಂದು ಇಂದು ಭಾವನೆಗಳು ಓಕೆನಾ ಈ ಹುಣ್ಣಿಮೆಯಿಂದ ನೀವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಪ್ರೀತಿ ಮುಗ್ದೋಯ್ತು, ಅಂತ್ಯ ಆಯ್ತು, ಎಂಡ್ ಆಯ್ತು, ಇನ್ನ ಇದು ನಡೆಯೋದಿಲ್ಲ ಅನ್ನೋ ಭಾವನೆ ಇತ್ತು ನಿಮ್ಮಲ್ಲಿ. ಓಕೆನಾ. ಅದೇ ಪ್ರೀತಿ ಹೊಸ ಅಧ್ಯಯನ ಅಂತ ಹೇಳ್ತೀವಲ್ಲ, ಹಾಗೆ ಹೊಸ ಹೊಸ ಅವಕಾಶಗಳು ಬರುವಂಥದ್ದು, ನಿಮ್ಮ ಪ್ರೀತಿ ಮತ್ತಷ್ಟು ಸ್ಟ್ರಾಂಗ್ ಆಗೋದಿಕ್ಕೆ, ಗಾಡ್ ಬ್ಲೆಸ್ಸಿಂಗ್ ಸಿಗೋವಂಥದ್ದು ಅಲ್ವಾ. ಸಡನ್ ಆಗಿ ನಿಮ್ಗೆ ಕಾಲ್ ಬರುವಂಥದ್ದು, ಮೆಸೇಜ್ ಬರುವಂಥದ್ದು, ಮೀಟ್ ಮಾಡುವಂಥದ್ದು, ಬರ್ತ್ಡೇ ವಿಶಸ್ ಸಿಗುವಂಥದ್ದು ನಿಮ್ಗೆ, ಪ್ರತಿಯೊಂದನ್ನು ನಾವು ಈ ಕಾರ್ಡಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ದ 10 of Wands ಬಂದಿದೆ ಇಲ್ಲಿ ನೋಡಿ. ಬಿಟ್ಟು ಹೋಗ್ತಿದ್ದಾರೆ ಇವರು ಅಲ್ವಾ. ನಿಮ್ಮ ಕಷ್ಟಗಳು ನಿಮ್ಮನ್ನ ಬಿಟ್ಟು ಹೋಗೋ ಟೈಮ್ ಬಂದಿದೆ. ನಿಮ್ಮ ಒಂದು ಡಿಸ್ಟೆನ್ಸ್ ಏನಿತ್ತು, ನೀವು ಒಂದು ಕಡೆ ಅವರೊಂದು ಕಡೆ ಇದ್ರಲ್ವಾ, ಆ ಎನರ್ಜಿ ಪೂರ್ತಿ ನಿಮ್ಮಿಂದ ದೂರ ಆಗ್ತಿದೆ ಅಂತ ಈ ಕಾರ್ಡಲ್ಲಿ ನಿಮ್ಗೆ ರಿವರ್ಸ್ ಬಂದಿದೆ. ಓಕೆನಾ. ಇನ್ನ ಸ್ಟಾಪ್ ಮಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು, ಈ ಪ್ರೀತಿ ನನಗೆ ಸಿಗೋದಿಲ್ವೇನೋ ಅನ್ನೋದನ್ನೆಲ್ಲ ಸ್ಟಾಪ್ ಮಾಡಿ. ಯಾಕೆಂದ್ರೆ ನಿಮ್ಮ ಕಷ್ಟಗಳೆಲ್ಲ ಇಲ್ಲಿ ದೂರ ಆಗ್ತಿದೆ, ನಿಮ್ಮ ಸ್ಟ್ರೆಸ್, ವರೀಸ್, ಪೇನ್ ಪ್ರತಿಯೊಂದು ಇಲ್ಲಿ ದೂರ ಆಗುತ್ತೆ ಅಂತ ನಿಮ್ಗೆ ಇಲ್ಲಿ 10 of Wands ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಓಕೆ. ಆ ಒಂದು ಎನರ್ಜಿನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆ. ಫೈನಲ್ ಆಗಿ ಯಾವ ಒಂದು ಮೆಸೇಜ್ ಇದೆ ನಿಮ್ಗೆ, ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಅಂಡ್ ಸೊ ಕಿಂಗ್ ಆಫ್ ಸ್ವಾರ್ಡ್ಸ್ ಅಂಡ್ ದ ಸನ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ ಅಲ್ವಾ. ಸೊ ನೀವು ಕೆಲವೊಂದು ಸ್ಪಿರಿಚುಯಲಿ ಕೆಲವೊಂದು ಕ್ಲಾಸ್ನ ಅಟೆಂಡ್ ಮಾಡಿದ್ದೀರಾ ಅಲ್ವಾ. ಟ್ಯಾರೋಟ್, ಆಕಶಿಕ್, ನ್ಯೂಮರಾಲಜಿ, ಆಸ್ಟ್ರೋ, ರೇಕಿ, ಕ್ಯಾಂಡಲ್ ಹೀಲಿಂಗ್, ಸಮಥಿಂಗ್ ಫೈರ್ ರಿಲೇಟೆಡ್, ಆತ್ಮ ಹೀಲಿಂಗ್ ಅಲ್ವಾ. ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ನ, ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ಇಲ್ಲಿ ಒಂದು ಗ್ರೂಪ್ ಮಾಡಿ ತುಂಬ ಚೆನ್ನಾಗಿ ಅದರಲ್ಲಿ ನಾಲೆಜ್ನ ಪಡ್ಕೊಂಡಿದ್ದೀರಾ. ಬಟ್ ಅದ್ಯಾವುದು ನಿಮಗೆ ಇಲ್ಲಿ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಬಟ್ ನೀವು ಅದರಲ್ಲಿ ಮನಿ ಅರ್ನ್ ಮಾಡೋದಾಗ್ಲಿ, ಅದರಲ್ಲಿ ಗ್ರೋತ್ ಆಗಲಿ ಯಾವುದು ಇಲ್ಲಿ ಕಾಣಿಸ್ತಿಲ್ಲ ಅಂತ ಈ ಕಾರ್ಡ್ ಹೇಳ್ತಿದೆ. ನಿಮ್ಮ ಪರ್ಸನ್ ಮೇಲೆ ಆ ಒಂದು ಮ್ಯಾನಿಫೆಸ್ಟೇಷನ್ನ ಪ್ರಯೋಗ ಮಾಡೋಣ ಅಂದ್ಕೊಂಡಿದ್ದೀರಾ, ಬಟ್ ಅದು ಸಾಧ್ಯ ಆಗಿಲ್ಲ ಅಂತ ಅಲ್ವಾ. ಸೊ ಬಟ್ ಡೋಂಟ್ ವರಿ. ಓಕೆ. ಇಲ್ಲಿ ಏನಾಗುತ್ತೆ ಅಂದರೆ, ಕಿಂಗ್ ಆಫ್ ಸ್ವಾರ್ಡ್ಸ್ ಆ್ಯಂಡ್ ನೈಟ್ ಆಫ್ ವಾಂಡ್ಸ್ ರಿವರ್ಸ್ ಬಂದು ಏನು ಹೇಳುತ್ತಂದರೆ, ಎನರ್ಜಿ ಇನ್ನು ಸ್ವಲ್ಪ ದಿನದಲ್ಲಿ ಬದಲಾಗುತ್ತೆ. ಇವೆಲ್ಲ ಪಾಸಿಟಿವ್ ಕಾರ್ಡು ರಿವರ್ಸ್ ಬಂದಿದೆ. ಓಕೆನಾ. ನಿಮ್ಮ ಪಾರ್ಟ್ನರ್ಗೆ ಈಗ ಧೈರ್ಯ ಬೇಕಾಗಿದೆ, ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಾಗಿದೆ. ನಿಮ್ಮ ಹಾಗೆ ಅವರು ಎಷ್ಟು ತುಂಬ ವೇಗವಾಗಿ ನಿರ್ಧಾರ ತಗೊಳ್ತಾರೋ ನೀವಿಬ್ರು ಜೊತೆಲಿ ಇರಬೇಕು ಅಂತ ಕನ್ಫರ್ಮ್ ಮಾಡಿ, ಅಷ್ಟೇ ವೇಗವಾಗಿ ಇಲ್ಲಿ ಎಮೋಷ್ನಲಿ ವೀಕ್ ಆಗೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ. ಪ್ರತಿಯೊಂದು ಇದೆ ಇಲ್ಲಿ, ಹ್ಯಾಪಿನೆಸ್ ಇದೆ, ಒಳ್ಳೆ ಒಳ್ಳೆ ನಿರ್ಧಾರ ತೆಗೆದುಕೊಳ್ಳೋದಿದೆ, ದೇವಿ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ನಿಮಗೆ ಅಲ್ವಾ. ಅವರು ಸ್ವಂತವಾಗಿ ಯಾವ ನಿರ್ಧಾರ ಬೇಕಾದರೂ ತೆಗೆದುಕೊಳ್ಳಬಹುದಾಗಿದೆ. ಓಕೆನಾ. ಆದರೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಇಲ್ಲಿ. ಸನ್ ಎನರ್ಜಿಲಿ ರಿವರ್ಸ್ ಬಂದಿದೆ, ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು. ನೀವು ಒಂದಾಗ್ತೀವೋ ಬಿಡ್ತೀವೋ ಎರಡನೇ ವಿಚಾರ, ಬಟ್ ನಮ್ಮ ಪ್ರೀತಿ ನಿಜವಾದದ್ದು. ಓಕೆನಾ. ಆ ರೀತಿ ಮಾತಿಂದ ಸಪೋರ್ಟ್ ಮಾಡಿ. ನೀನು ನನ್ನ ಪ್ರೀತಿಸ್ತಿಲ್ಲ, ನಾವು ಒಂದಾಗೋಕ್ಕಾಗಲ್ಲ, ನಿನ್ನಿಂದ ಏನಾಗೋದಿಲ್ಲ, ಆ ರೀತಿ ಮಾತುಗಳನ್ನ ಬಿಡಿ. ಅವರು ನಿಮ್ಮ ಕಡೆ ಬರೋದಕ್ಕೆ ಎನರ್ಜಿಯಲ್ಲಿ ಹೇಗಿದೆ ಅಂದರೆ, ನೀವು ಸಪೋರ್ಟ್ ಮಾಡಿದಾಗ ಅವ್ರಿಗೆ ಸಣ್ಣ ಎನರ್ಜಿ. ಓಕೆನಾ. ಸ್ವಂತವಾಗಿ ಯೋಚನೆ, ಅವರ ಶಕ್ತಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ. ಓಕೆನಾ. ಅವರ ಪವರ್ ಅಲ್ವಾ, ಅವರೊಂದು ಕಿಂಗ್, ಕ್ವೀನ್ ಅಲ್ವಾ, ಅದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ. ನಿಮ್ಮ ಪಾರ್ಟ್ನರ್ ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ, ನಿಮ್ಮ ಎಂಕರೇಜ್ಮೆಂಟ್ ಇಂದ ಅವರು ಪ್ರತಿಯೊಂದರಲ್ಲೂ ಸಕ್ಸಸ್ ಆಗ್ತಾರೆ ಅಂತ ನಾವಿವತ್ತು ಈ ಕಾರ್ಡ್ಸಲ್ಲಿ ನೋಡ್ತಿದ್ದೀವಿ. ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ. ಓಕೆನಾ. ಸೊ ತುಂಬ ಪಾಸಿಟಿವ್ ಬಂದಿದೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಬರುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಪ್ರತಿಯೊಂದನ್ನು ನಾವಿವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀವಿ ಅಲ್ವಾ. ಸೊ ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದು, ತುಂಬ ಪಾಸಿಟಿವ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಟ್ಯಾರೋ ಗೈಡೆನ್ಸ್ನ. ಓಕೆನಾ. ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ, ಅದರ ಸಾರಾಂಶ ಏನು ಹೇಳ್ತಿದೆ ನಿಮಗೆ. ಓಕೆನಾ. ಆ ಪಾಯಿಂಟ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ನೆಕ್ಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ,
ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓ ಮೈ ಗಾಡ್, ನಿಮಗೆ ಇಲ್ಲಿ ಗುರು ಬ್ಲೆಸ್ಸಿಂಗ್ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಈ ಜೂನ್ ಮಂತ್ ನಿಮ್ಮ ಪಾರ್ಟ್ನರ್ಗೂ ನಿಮಗೂ ಇಲ್ಲಿ ಸಂಪೂರ್ಣವಾಗಿ ರಿಯೂನಿಯನ್ ಆಗುವಂಥದ್ದು, ಅವರ ಕೊನೆಯ ಮಾತು, ಅವರ ಡಿಸಿಷನ್ನೇ ಕೊನೆಯ ಡಿಸಿಷನ್ ಆಗಿ ನಿಮ್ಮ ಕಡೆಗೆ ಪಾಸಿಟಿವ್ ಆಗಿ ಬರುವಂಥದ್ದು. ಸೊ ನಾನಿಲ್ಲಿ ಗುರು ರಿಲೇಟೆಡ್ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿ, ಶ್ರೀ ಸ್ವಾಮಿ ಸಮರ್ಥ, ಆ ರೀತಿ ಮನೆ ದೇವರು, ಓಕೆನಾ. ಇಲ್ಲಿ ಮಾಸ್ಕಲೈನ್ ಎನರ್ಜಿ ಇರುವಂತಹ ಗಾಡಿಂದ ನಿಮಗೆ ಇಲ್ಲಿ ಬ್ಲೆಸ್ಸಿಂಗ್ ಸಿಕ್ಕಿದೆ, ಓಕೆನಾ. ಅದನ್ನು ನಾವಿಲ್ಲಿ ನೋಡ್ಬೋದು. ನಿಮ್ಮ ಕಾರ್ಮಿಕ್ ಪಾತ್ ಬದಲಾಗಿ ನಿಮ್ಮ ಜೀವನಕ್ಕೆ ಒಳ್ಳೆಯ ದಿನಗಳು ಬರುವಂತಹ ಟೈಮ್ ಬಂದಿದೆ ಅಂತ ನಾವಿವತ್ತು ಟ್ಯಾರೋ ಗೈಡೆನ್ಸ್ ಅಲ್ಲಿ ನೋಡ್ಬೋದಾಗಿರುತ್ತೆ ಅಲ್ವಾ. ಸೊ ನೋಡೋಣ ಯಾವ ಯಾವ ಕಾರ್ಡ್ಸ್ ಬಂದಿದೆ ನಿಮಗೆ ಇಲ್ಲಿ ಅಂತಂದ್ಬಿಟ್ಟು. ಏಸ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ ಅಂಡ್ ನೈಟ್ ಆಫ್ ವಾಂಡ್ಸ್ ಬಂದಿದೆ, ಅಂಡ್ 4 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ, ಅಂಡ್ 8 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ನಿಮ್ಮ ಪಾರ್ಟ್ನರ್ ನಿಮಗೆ, ಓಕೆನಾ, ಅವರ ಕೆರಿಯರ್ ವಿಚಾರದಲ್ಲಿ, ಅವರ ಮನಿ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲಲ್ಲಿದ್ದಾರೆ ಸದ್ಯಕ್ಕೆ, ಓಕೆನಾ. ಸಮಥಿಂಗ್ ಲೋನ್ ಕ್ಲಿಯರ್ ಮಾಡೋದಾಗಿರ್ಬೋದು, ಏನೋ ಒಂದು ಸಕ್ಸಸ್ಗೆ, ಅವರ ಕಸ್ಟಮರ್ಸ್, ಕ್ಲೈಂಟ್ಸ್, ಬಿಸ್ನೆಸ್ ಸಕ್ಸಸ್ಗೆ, ಅವರ ಜಾಬಲ್ಲಿ ಸಕ್ಸಸ್ಗೆ ಸ್ವಲ್ಪ ಸಫರ್ ಆಗ್ತಿರುವ ಭಾವನೆಗಳಿದೆ. ಇದು ನಿಮ್ಮ ಪಾರ್ಟ್ನರ್ನ ಭಾವನೆಗಳನ್ನ ರೀಡ್ ಮಾಡ್ತಿರೋದ್ರಿಂದ ಆ ಒಂದು ಎನರ್ಜಿ ಇದೆ. ತುಂಬ ಲೋ ಎನರ್ಜಿ, ಮನಿ ಎನರ್ಜಿ ಲೋ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸಮಥಿಂಗ್ ಅನ್ಕೊಂಡಷ್ಟು ಮನಿ ಅವರಿಗೆ ಕಲೆಕ್ಟ್ ಆಗ್ತಿಲ್ಲ ಅನ್ನೋದನ್ನು ನಾವು ಈ ಕಾರ್ಡಲ್ಲಿ ನೋಡ್ಬೋದಾಗಿರುತ್ತೆ. ನೈಟ್ ಆಫ್ ವಾಂಡ್ಸ್, ಓಕೆನಾ. ಸೊ ನಿಮ್ಮ ಪಾರ್ಟ್ನರು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ನಿಮ್ಮ ರಿಯೂನಿಯನ್ಗೆ ನಿಮ್ಮ ಜೊತೆ ಮತ್ತೆ ಬ್ರೇಕಪ್ನ ಕ್ವಿಟ್ ಮಾಡಿ ಮತ್ತೆ ಒಂದಾಗೋದಕ್ಕೆ ಇಲ್ಲಿ ತುಂಬಾನೇ ಪ್ರಯತ್ನಗಳು ಪಡ್ತಿದ್ದಾರೆ. ಕೆಲವೊಂದು ದೇವಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತಿದ್ದಾರೆ ಅಲ್ವಾ. ಸೊ ಇಲ್ಲಿ ಒಂದು ಮ್ಯಾನಿಫೆಸ್ಟೇಷನ್, ಫೈರ್ ಎಲಿಮೆಂಟ್ ಇದೆ, ಓಕೆನಾ. ತುಂಬ ಆತುರದಲ್ಲಿದ್ದಾರೆ ಒಳ್ಳೆ ಲೈಫ್ಗಾಗಿ ಅಲ್ವಾ. ಅದನ್ನು ನಾವಿವತ್ತು ನೋಡ್ಬೋದಾಗಿರುತ್ತೆ. ತುಂಬ ಪಾಸಿಟಿವ್ ಆಗಿ ಬಂದಿದೆ ಇಲ್ಲಿ ಅಲ್ವಾ. 9 ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಿದೆ ಅಂದರೆ, ಸೊ ನಿಮಗಾಗಿ ಅವರು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರು. ಸೊ ಒಂದು ಒಳ್ಳೆ ಟೈಮ್ಗಾಗಿ ಅವರು ವೆಯ್ಟ್ ಮಾಡ್ತಿದ್ರು, ಓಕೆನಾ. ಆ ವೇಟಿಂಗ್ ಪೀರಿಯಡ್ ಮುಗ್ದಿದೆ ಅಂತ ನಾವಿಲ್ಲಿ ನೋಡ್ಬೋದು. ಅವರ ಭಾವನೆಗಳು ಇನ್ನು ವೆಯ್ಟ್ ಮಾಡಿದ್ದು ಸಾಕು ಅಲ್ವಾ, ಈ ಪ್ರೀತಿ ಡಿಸ್ಟೆನ್ಸ್ ಸಾಕು ಅಲ್ವಾ. ಸೊ ಯಾರ್ಯಾರು ನಿಮ್ಮ ಪ್ರೀತಿಗೆ ಅಡ್ಡಿ ಆಗ್ತಿದ್ದಾರೆ ಅವ್ರನ್ನೆಲ್ಲ ಹೆದರಿಸಿ, ಓಕೆನಾ, ನಿಜವಾದ ಪ್ರೀತಿನ ನಿಮಗೆ ಕೊಡಬೇಕು ಅಂತ ನಿಮ್ಮ ಸೋಲ್ಮೇಟ್ ಡಿಸೈಡ್ ಮಾಡಿರೋದನ್ನು ನಾವು ಈ ಕಾರ್ಡಲ್ಲಿ ನೋಡ್ಬೋದಾಗಿರುತ್ತೆ. ಆ್ಯಂಡ್ 4 ಆಫ್ ವಾಂಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಲ್ವಾ. ಸೊ ಸಮಥಿಂಗ್ ಅವರ ಲೈಫಲ್ಲಿ ನಡಿಬೇಕಾದಂತಹ ಕೆಲವೊಂದು ಕಾರ್ಯಗಳು, ಐ ಮೀನ್ ಸಮಥಿಂಗ್ ಸೆಲೆಬ್ರೇಷನ್ಸ್ ಮಿಸ್ ಆಗಿದೆ ಅಲ್ವಾ. ಸೊ ಅವರು ಏನಂತ ಅಂದ್ಕೊಳ್ತಿದ್ದಾರೆ ಅಂದರೆ, ನೀವು ಹ್ಯಾಪಿ ಇಲ್ಲ ಅಲ್ವಾ, ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿ ಪ್ರತಿಯೊಂದು ಫೆಸ್ಟಿವಲ್ನು ಇಲ್ಲಿ ಸೆಲೆಬ್ರೇಟ್ ಮಾಡಿ ಅಲ್ವಾ. ನಿಮ್ಮ ಬರ್ತಡೇನ, ಅವರ ಬರ್ತಡೇನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅಲ್ವಾ. ಅದು ಯಾವುದೂ ನಡೆದಿಲ್ಲ, ಅದಕ್ಕೆ ಸಾರಿ ಹೇಳ್ಕೊತಿದ್ದಾರೆ ಅವರು. ನಿಮ್ಮ ಬರ್ತಡೇಗೆ ಒಂದು ಕಡೆ ಹೋಗಿ ಕೇಕ್ ಕಟ್ ಮಾಡೋಕ್ಕಾಗಿಲ್ಲ, ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಾಗಿಲ್ಲ, ನಿಮ್ಮನ್ನ ಹ್ಯಾಪಿಯಾಗಿ ಇರೋದಕ್ಕೆ ಇಲ್ಲಿ ಸಾಧ್ಯವಾಗಿಲ್ಲ ಅವರಿಂದ ಅಂತಂದ್ಬಿಟ್ಟು ಅಲ್ವಾ. ನೀವು ಸಮಥಿಂಗ್ ಅವರಿಂದ ಕೆಲವೊಂದು ಖುಷಿನ ಲಾಸ್ ಆಗಿದ್ದೀರಾ ಜೀವನದಲ್ಲಿ. ಅದೆಲ್ಲ ಇನ್ನು ಮದುವೆ ಡಿಲೇ ಮಾಡ್ತಿರೋದಾಗಿರ್ಬೋದು ಅಲ್ವಾ, ಎಂಗೇಜ್ಮೆಂಟ್ ಲೇಟ್ ಮಾಡ್ತಿರೋದಾಗಿರ್ಬೋದು ಅಲ್ವಾ. ಅದೆಲ್ಲ ಡಿಲೇ ಆಗ್ತಿದೆ ಅವರಿಂದ, ಅಂದರೆ ನಿಮ್ಮಿಂದ ಅಂತ ಅವರು ಫೀಲ್ ಆಗ್ತಿದ್ದಾರೆ ಇಲ್ಲಿ. ಆ ರೀತಿ ಒಂದು ಭಾವನೆಗಳಿದ್ದಾವೆ, ಓಕೆನಾ. 8 ಆಫ್ ಸ್ವಾರ್ಡ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ನಿಮ್ಮ ಇಬ್ಬರ ಪ್ರೀತಿ ಒಂದಾಗೋದಿಕ್ಕೆ ಇಲ್ಲಿ ಸ್ಯಾಟರ್ನ್ ಪ್ರಭಾವ ತುಂಬಾ ಇದೆ, ಓಕೆನಾ. ನೋಡ್ಬೋದು ನೀವಿಲ್ಲಿ ನಿಮ್ಮ ನಿಜವಾದ ಪ್ರೀತಿನ ಪಡ್ಕೊಳ್ತೀರಾ ಅವರು ಬೇರೆ ಒಂದು ದಾರಿಯಲ್ಲಿರುವಂಥದ್ದು, ಬೇರೆ ಒಂದು ಅಡ್ರೆಸ್ಸಲ್ಲಿರುವಂಥದ್ದು ನೋಡ್ಬೋದು. ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಮನಸ್ಸಿಗೆ ಗೊತ್ತು ನಿಜವಾದ ಪ್ರೀತಿ ಯಾವುದು ಅಂತ, ಬಟ್ ಅವರು ಕಣ್ಣಿಂದ ನಿಜವಾದ ಪ್ರೀತಿನ ನೋಡ್ತಿಲ್ಲ. ಅವರು ಲಾಕ್ ಆಗಿದ್ದಾರೆ ಒಂದು ಪ್ರದೇಶದಲ್ಲಿ, ಕೆಲವೊಂದು ವ್ಯಕ್ತಿಗಳ ಮಾತಿಂದ, ಕೆಲವೊಂದು ಜವಾಬ್ದಾರಿಗಳಿಗೆ ಅವರು ಲಾಕ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೋಡೋಣ ಇನ್ನು ಯಾವ ಯಾವ ಒಂದು ಮೆಸೇಜ್ ಇದೆ ನಿಮಗೆ. ವಾವ್, 10 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಸ್ವಾರ್ಡ್ಸ್ ಬಂದಿದೆ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್, ತುಂಬ ಪಾಸಿಬಿಲಿಟೀಸ್ ಇದೆ ಇಲ್ಲಿ ನಿಮಗೆ ಅವರು ಒಂದಾಗೋದಿಕ್ಕೆ ಅಲ್ವಾ. ಇಲ್ಲಿ ರೈನ್ಬೋ ಮೇಲೆ ಕೂತಿದ್ದಾರೆ ಕಪಲ್ಸ್, ಇಲ್ಲಿ ಕಿಡ್ಸ್ ಇದ್ದಾವೆ, ಎಲ್ಲ ಪ್ರತಿಯೊಂದು ಜೀವನದ ಪ್ರತಿಯೊಂದು ಎಲ್ಲ ಕಪ್ಸ್, ಎಲ್ಲ ಎಮೋಷನ್ಸ್ ನಿಮ್ದಾಗುವಂತಹ ಟೈಮ್ ಬಂದಿದೆ ಅಂತ ಈ ಟ್ಯಾರೋ ಗೈಡೆನ್ಸ್ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ, ಓಕೆನಾ. 10 ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ ಬದಲಾವಣೆ. ನೀವಿಬ್ರು ಒಂದಾಗೋದು ಅಷ್ಟು ಈಸಿ ಆದಂಥದ್ದಲ್ಲ, ಓಕೆನಾ. ಅವರ ಏನದು, ಅವರ ಆಯುಷ್, ಅವರ ಹೆಲ್ತ್ ತುಂಬಾನೇ ಕಷ್ಟ ಇದೆ ನಿಮ್ಮನ್ನ ಸೇರೋದಕ್ಕೆ. ಅದಕ್ಕೆ
ಯೋಚನೆ ಮಾಡಿದ್ದಾರೆ ನೋಡಿ, ಕಷ್ಟದಲ್ಲೂ ಯೋಚನೆ ಮಾಡಿದ್ದಾರೆ, ಸನ್ಲೈಟ್ ಕಡೆ ನೋಡ್ತಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ಅವರು ನಿಮ್ಮ ಕೈನ ಬಿಡೋದಿಲ್ಲ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆನಾ? ಇದು ಹುಡುಗಿ ಇರ್ಬೋದು, ಬಟ್ ಈ ಎನರ್ಜಿ ಏನು ಹೇಳುತ್ತಂದ್ರೆ, ನೀವು ಯಾರ ಒಂದು ರೀಡಿಂಗ್ಗೋಸ್ಕರ ನೋಡ್ತಿದ್ದೀರಾ, ಭಾವನೆಗಳನ್ನ ನೋಡ್ತಿದ್ದೀರಾ, ಅವರು ಎಷ್ಟೇ ತೊಂದರೆ ಬರಲಿ ನಿಮ್ಮ ಕಡೆ ಬರೋದಕ್ಕೆ ತುಂಬಾನೇ ಯೋಚನೆ ಮಾಡ್ತಾರೆ. ನೋಡ್ಬೋದು ನೀವು, ಇಲ್ಲಿ ಕಾಗೆಗಳಿದಾವೆ, ಇಲ್ಲಿ ಕಾಗೆಗಳಿದಾವೆ, ನಿಮ್ಮ ಹಿಂದೆ ಮಾತಾಡ್ಕೊಳ್ಳುವಂತಹ ಜನರು ತುಂಬಾನೇ ಇದ್ದಾರೆ, ನಿಮಗೆ ನೋವು ಕೊಡೋ ಜನರು ತುಂಬಾನೇ ಇದ್ದಾರೆ ಅಲ್ವಾ? ಅದನ್ನ ನಾವು ಇವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಅಂಡ್ ಬ್ಯೂಟಿಫುಲ್ ಆಗಿ ನಿಮಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಮ್ಯಾಜಿಕ್ ನಡೀತಿದೆ ಇಲ್ಲಿ ಅಲ್ವಾ? 5 ಎಲಿಮೆಂಟ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ನೀವು ಅನ್ಕೊಂಡಿರೋದನ್ನ ನೀವು ಸಾಧಿಸಿದ್ರೆ, ನಿಮ್ಮ ಕೈಯಾರೆ ನಿಮಗೆ ಸಾಧಿಸಿದೆ. ಬ್ಲ್ಯಾಕ್ ಕ್ಯಾಟ್ ಇದೆ, ಆಫ್ಟರ್ ಎಲ್ಲ ಸ್ಟ್ರಗಲ್ಸ್, ದೃಷ್ಟಿ, ಎವಿಲ್ ಐ ಅಂಡ್ ಏನದು ಬ್ಲ್ಯಾಕ್ ಮ್ಯಾಜಿಕ್ ಅಂಡ್ ಅವರು ಕೆಲವೊಂದ್ ಕಡೆ ಹಿಪ್ನಾಸೈಸ್ ಆಗಿರ್ಬೋದು. ಓಕೆನಾ? ಪ್ರತಿಯೊಂದರಿಂದನೂ ದೂರ ಹಾಕ್ತಾರೆ. ನಿಮ್ಮ ಮಧ್ಯೆ ಇದ್ದಂತಹ ಕಾರ್ಮಿಕ್ ಏನಿತ್ತು ಒಂದು ಪೇನ್, ಅದು ಬದಲಾಗುತ್ತೆ, ನಿಮ್ಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ. ತುಂಬಾ ಕ್ಯಾಂಡಲ್ಸ್ ಇದಾವೆ ಇಲ್ಲಿ, ತುಂಬಾ ಮ್ಯಾನಿಫೆಸ್ಟೇಷನ್ ನಡೀತಿದೆ ಸಬ್ ಕಾನ್ಶಿಯಸ್ಲಿ ನಿಮ್ಮ ಲೈಫಲ್ಲಿ. ಓಕೆನಾ? ಇಲ್ಲಿ ಲೈಟ್ ನೋಡ್ಬೋದು ನೀವು ಹ್ಯಾಂಡಲ್ಲಿ, ತಾನೇ ತನ್ನ ಕೈಯಾರೆ ಜೀವನನ ಬದಲಾಯಿಸ್ಕೊಂಡು ಹ್ಯಾಪಿ ಆಗಿರೋದನ್ನ ನಾವು ಈ ಕಾರ್ಡಲ್ಲಿ ನೋಡ್ಬೋದು. ಎನಿವೇಸ್ ತುಂಬಾ ಪಾಸಿಟಿವ್ ಆಗಿ ಬಂದಿದೆ ರೀಡಿಂಗ್ಸ್ ನಿಮಗೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನೀವು ನೋಡ್ತಾ ಇರೋ ಎಲ್ಲ ಎನರ್ಜಿಗೂ ಕನೆಕ್ಟ್ ಆಗಿರುತ್ತೆ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ಸೊ ಇವಾಗ ನಿಮಗೆ ಟ್ಯಾರೋ ರೀಡಿಂಗ್ ಕಲಿಯಬೇಕು ಅಂದರೆ, ಆಕಾಶಿಕ್ನ ಕಲಿಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಹಾಗೆ ನಿಮಗೆ ಪರ್ಸ್ನಲಿ ಟ್ಯಾರೋ ಗೈಡೆನ್ಸ್ ಆ್ಯಂಡ್ ಆಕಾಶಿಕ್ ರೀಡಿಂಗ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಓಕೆನಾ? ಲಕ್ಕಿ ಮೊಬೈಲ್ ನಂಬರ್ಸ್ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ, ಓಕೆನಾ, ಯಾವ ನಂಬರ್ ಯಾವ ಸ್ಥಾನದಲ್ಲಿರಬೇಕು, 4, 5, 6 ಅಲ್ಲಿ ಯಾವ ನಂಬರ್ ಇರಬೇಕು, ನಿಮ್ಮ ಪ್ರಾಬ್ಲಮ್ ಯಾವ ಒಂದು ನಂಬರಿಂದ ನಿಮ್ಮ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಗೆ ಆ ಒಂದು ಪ್ಲೇಸಲ್ಲಿ ಯಾವ ಎನರ್ಜಿ ಬೇಕೋ ಆ ನಂಬರ್ನ ಕನೆಕ್ಟ್ ಮಾಡಿ ನಾನು ನಿಮಗೆ ಕೊಡ್ಬೋದಾಗಿರುತ್ತೆ. ಹಾಗೆ ನಿಮಗೆ ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಪರ್ಸನಲ್ ಆಗಿ ಟ್ಯಾರೋ ಗೈಡೆನ್ಸ್ ಬೇಕಾಗಿರುತ್ತೆ ಅಲ್ವಾ ನಿಮಗೆ. ಹಾಗೆ ಆ್ಯಂಡ್ ನಿಮಗೆ ವಿಷನ್ ಟ್ಯಾರೋ ಗೈಡೆನ್ಸ್ ಅಂತ ಅಂದರೆ, ಕಾರ್ಡ್ನ ನೋಡಿದ ನಂತರ ನಾವು ಕೆಲವೊಂದು ಗೈಡೆನ್ಸ್ ಕೊಡ್ತೀವಿ. ಇಲ್ಲ ನನಗೆ ಇದು ಸರಿ ಹೋಗ್ತಿಲ್ಲ, ನಾನು ತುಂಬ ಟ್ಯಾರೋ ರೀಡರ್ಸ್ ಹತ್ರ ರೀಡಿಂಗ್ ಮಾಡಿಸ್ಕೊಂಡಿದ್ದೀನಿ, ನನಗೆ ಅಕ್ಯುರೇಟ್ ಆಗಿ ಆನ್ಸರ್ ಬೇಕು, ಏನು ನಡೆಯುತ್ತೆ ಜೀವನದಲ್ಲಿ, ಯಾಕೆ ಹೀಗೆ ಆಗ್ತಿದೆ, ಇದು ಆಗುತ್ತೆ ಅಂತ ಹೇಳ್ತಿದ್ರೆ ಬಟ್ ಹೇಗಾಗುತ್ತೆ ಅನ್ನೋದು ಅಲ್ವಾ, ಅವರು ಬಿಡ್ತಾರೆ ಅಂತ ಹೇಳ್ತಿದ್ರೆ ಬಟ್ ಹೇಗೆ ಬಿಡ್ತಾರೆ ಅಂತ ಹೇಳೋದು, ಥರ್ಡ್ ಪಾರ್ಟಿ ಹೇಗೆ ರಿಮೂವ್ ಆಗ್ತಾರೆ ಅಂತ ಹೇಳೋದು, ಅಥವಾ ನಿಮ್ಮ ನಿಜವಾದ ಕೆರಿಯರ್ ಪರ್ಪಸ್ ಯಾವುದು, ಸೋಲ್ ಪರ್ಪಸ್ ಯಾವುದು, ಯಾಕೆ ನೀವು ಈ ಕಾರ್ಮಿಕ್ ಪ್ಯಾಟ್ರನ್ಸಲ್ಲಿ ಇದ್ದೀರಾ ಅಂತ ಟ್ಯಾರೋ ಕಾರ್ಡ್ ಬಂದ ನಂತರ, ಆ ಕಾರ್ಡ್ನ ವಿಷನ್ ಬಂದ ನಂತರ ನಾನು ನಿಮಗೆ ಗೈಡೆನ್ಸ್ ಕೊಡೋದಾಗಿರುತ್ತೆ. ಓಕೆನಾ? ಸೊ ನಿಮಗೆ ಯಾವ ಗೈಡೆನ್ಸ್ ಬೇಕೋ ಅದನ್ನು ನೀವು ತಗೋಬೋದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.